ಸಾಮಾಜಿಕ ಜಾಲತಾಣದಲ್ಲಿ ದೈವಜ್ಞ ಮತ್ತು ಮಡಿವಾಳ ಸಮಾಜದ ಬಗ್ಗೆ ನಿಂದನೆ ಮಾಡಿರೋ ಆರೋಪಿಯ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಸಾಗರದ ಪೊಲೀಸ್ ಉಪ ಅಧೀಕ್ಷಕರ ಕಚೇರಿಯಲ್ಲಿ ತಾಳುಗುಪ್ಪ ಭಾಗದ ನೂರಾರು ಜನ ಎಎಸ್ಪಿ ಬೆನಕಪ್ರಸಾದ್ಗೆ ದೂರು ಸಲ್ಲಿಸಿದರು. ಶುಕ್ರವಾರ ರಾತ್ರಿ 12 ಗಂಟೆ ಸುಮಾರಿಗೆ ಫೇಸ್ಬುಕ್ನಲ್ಲಿ ಮರತ್ತೂರು ಗ್ರಾಮದ ಈಡಿಗ ಸಮುದಾಯದ ಚೇತನ್ ಕುಮಾರ್ ಎಂಬುವವರು ದೈವಜ್ಞ ಮತ್ತು ಮಡಿವಾಳ ಸಮಾಜದ ಬಗ್ಗೆ ನಿಂದನೆ ಮಾಡಿರುವ ಪೋಸ್ಟ್ ಹಾಕಿರುತ್ತಾರೆ. ಆಘಾತಕಾರಿ ಪೋಸ್ಟ್ ಶನಿವಾರ ಬೆಳಗಾಗುತ್ತಿದ್ದಂತೆ ರಾಜ್ಯಾದ್ಯಂತ ವೈರಲ್ ಆಗಿತ್ತು. ಉಭಯ ಸಮಾಜದವರಲ್ಲೂ ಭಾನುವಾರ ಮುಂಜಾನೆಯಿಂದಲೇ ಆಕ್ರೋಶದ ಬಿಸಿ ಹೆಚ್ಚಿ ಹಲವು ಪ್ರಮುಖರು ಕೂಡಲೇ ಸಾಗರ ಗ್ರಾಮಾಂತರ ಠಾಣೆಗೆ ಧಾವಿಸಿ ದೂರು ಸಲ್ಲಿಸಿದರು. ಬಳಿಕ ತಾಲೂಕಿನ ಎಲ್ಲೆಡೆ ಮಡಿವಾಳ ಮತ್ತು ದೈವಜ್ಞ ಸಮುದಾಯದವರನ್ನು ಒಗ್ಗೂಡಿಸಿ ಸೋಮವಾರ ಬೆಳಗ್ಗೆ ಪ್ರತಿಭಟನಾ ರೂಪ ಪಡೆದುಕೊಂಡಿತು. ಅಲ್ಲದೆ ನೂರಾರು ಜನ ಸೇರಿ ಸಾಗರದಲ್ಲಿ ಎಎಸ್ಪಿ ಬೆನಕಪ್ರಸಾದ್ಗೆ ದೂರು ಸಲ್ಲಿಸಿ ಆರೋಪಿ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮಡಿವಾಳ ಸಮಾಜದ ತಾಲೂಕು ಅಧ್ಯಕ್ಷ ಕೊಟ್ರಪ್ಪ, ದೈವಜ್ಞ ಸಮಾಜದ ಪ್ರಮುಖರಾದ ಕೃಷ್ಣ ಶೇಟ್, ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ಮೊದಲಾದ ಪ್ರಮುಖರು ಮಾತನಾಡಿ ಸಮಾಜದಲ್ಲಿ ಶಾಂತಿ ಕದಡುವವರ ವಿರುದ್ಧ ಖಾಕಿ ಪಡೆ ಶೀಘ್ರದಲ್ಲಿ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಈಗ ಅವರ ಉದ್ದೇಶ ಏನಿರ್ಬೋದು ಅಂದರೆ ಎಲ್ಲದಕ್ಕೂ ನಮ್ಮ ಅಣ್ಣನೇ ಆಳ್ತಾನಂತ. ಯಾಕಂದರೆ ಈಗ ಸೇವೆ ಅನ್ನೋದು ಈಗ ನಾವೇ ಅವರನ್ನು ಆರಿಸಿ ಗಳಿಸಿದ್ದಲ್ವಾ. ಈಗ ನಾನೇನು ತಿಳ್ಕೊಂಡಿದ್ದೇನೆಂದರೆ ಇಲ್ಲ MLA ಇರ್ಬೋದು, ಇಲ್ಲ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು. ಈಗ ನಮ್ಮನ್ನು ಆಳೋರು ಯಾರಪ್ಪ ಅಂದರೆ ಅಲ್ಲಿ ಮೆಂಬರ್ ಆಗಿರ್ಬೋದು. ಅವರು ಬಿಟ್ಟರೆ ಬೇರೆ ಯಾರೂ ಆಳಕ್ಕೆ ಬರಲ್ಲ. ಅವ್ರನ್ನ ಗೆಲ್ಲಿಸಿದವರು ನಾವು. ಉದ್ದೇಶ ಏನಂದರೆ ನಮ್ಮ ಸೇವಕರಾಗಿರೋಕ್ಕೆ ನಾವು ಕಳಿಸೋದನ್ನ ಅಲ್ಲಿ ನಾಯಕರು ನಾವಾಗಿರ್ತೇವೆ. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಏನು ಹೇಳುತ್ತೆ ಅಂದರೆ ಪ್ರಜೆಗಳಿಗೋಸ್ಕರ ಅದೇ ಇಲ್ಲಿ ಪ್ರಜೆಗಳೇ ಪ್ರಭುತ್ವ. ಆದರೆ ಇವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ಆಳ್ತೇವೆ, ನೀವು ನಮ್ಮ ಕೈ ಕೆಳಗೆ ಅನ್ನೋದನ್ನು ಇವರು ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಅಂದರೆ ಸಣ್ಣ ಜನಾಂಗಕ್ಕೆ ಈ ಥರ ಹೇಳೋದು ಅಷ್ಟು ಸಂಬಂಧಿಸ ಆಗ್ತಾ ಇಲ್ಲ. ಈ ವಿಚಾರದಲ್ಲಿ ತುಂಬ ಬೇಜಾರಾಗಿದೆ. ನಮ್ಮ ಮಡಿವಾಳರು ನಮ್ಮ ಸನಗಾರಂದ್ರೆ ಒಂದೇ ಕೀರಲ್ಲಿ ಇದ್ದಂಗೆ ಇದ್ದೀವಿ, ಎಲ್ಲ ಒಟ್ಟಾಗಿದ್ದೀವಿ. ಅಣ್ಣ ತಮ್ಮ ನಡುವರೆಗೂ ಒಂದು ಗಲಾಟೆ ಅಂತ ನಾವು ಮಾಡಿದಾರಲ್ಲ, ಹಾಗಂತ ಅವ್ರ ಮೇಲೂ ನಾವು ಗಲಾಟೆ ಮಾಡಿದಾರಲ್ಲ. ಅವ್ರು ಮಾಡ್ಯಾರೆ, ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ, ಅದು ನಾವು ಅದು ಮಾಡೋಕ್ಕೆ ಹೋಗಲಿಲ್ಲ. ಈ ಥರ ಅವ್ರು ಮಾಡ್ತಾರಂತಂದರೆ ಎಷ್ಟು ಅವಮಾನ ಆಗಿದೆ ಅಂದರೆ ತುಂಬ ಬೇಜಾರಾಗಿದೆ ಎಲ್ಲರಿಗೂ. ಹಾಗಾಗಿ ಇದನ್ನು ಏನು ಕೊಟ್ಟಿದ್ದೀವಿ ಮನವಿ, ಅದು ಒಳ್ಳೆಯ ರೀತಿಯಲ್ಲಿ ನಿಜವಾಗೂ ಯಾವುದೇ ಒಂದು ಬಲಾತ್ಕಾರ ಇಲ್ದಂಗೆ ಕರ್ಕೊಬಂದು ಅವ್ರು ಎನ್ಕ್ವೈರಿ ಮಾಡಬೇಕು. ಯಾರದ ಒತ್ತಡಕ್ಕೆ ಬಿದ್ದು ಅಥವಾ ಏನೋ ಇದು ಮಾಡಿ ಸಿರಿ ಮಾಡೋಕ್ಕೆ ಹೋಗಬಾರ್ದು. ಅವ್ರಿಗೇನಾಗಿದೆ ಅವ್ರು ಇನ್ನೊಮ್ಮೆ ಯಾರಿಗೂ ಮಾಡಬಾರ್ದು. ಆ ಥರ ಶಿಕ್ಷೆ ಕೊಡಬೇಕಂತ ಪಾರದರ್ಶಕತೆಯಿಂದ ಹೌದು ಒಳ್ಳೆ ರೀತಿಯಲ್ಲೇ ಮಾಡಬೇಕಂತ. ಸಾಮಾಜಿಕ ಸಾಮರಸ್ಯ ಕದಡುವ ಇಂಥ ಮಾತುಗಳಿಗೆ ರೈತ ಸಂಘ ಸೇರಿದಂತೆ ಹಲವು ಸಂಘಟನೆ ಬೆಂಬಲ ಸೂಚಿಸಿ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇಂಥ ಸಂದೇಶವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಶಾಂತಿ ಸಹಬಾಳ್ವೆಯಿಂದ ಇರುವ ಎಲ್ಲ ಸಮುದಾಯಗಳ ನಡುವೆ ದ್ವೇಷ ಹರಡುತ್ತಿರುವವರ ವಿರುದ್ಧ ಸಾರ್ವತ್ರಿಕವಾಗಿ ಅಸಮಾಧಾನ ವ್ಯಕ್ತವಾಗಿದೆ. ಮುಂದಿನ ದಿನದಲ್ಲಿ ಈ ಆಕ್ರೋಶ ರಾಜ್ಯ ಮಟ್ಟದಲ್ಲೂ ದೊಡ್ಡ ಧ್ವನಿ ಪಡೆದುಕೊಳ್ಳುವ ಸಂಭವವಿದೆ. ಮಡಿವಾಳ ಸಮಾಜದ ತಾಳುಗುಪ್ಪ ಅಧ್ಯಕ್ಷ ಗಣಪತಿ, ಪ್ರಮುಖರಾದ ರಾಘವೇಂದ್ರ ತಾಳುಗುಪ್ಪ, ರಮೇಶ್ ಬಂದಗದ್ದೆ, ಮಹೇಶ, ವೀರೇಂದ್ರ ರಾಯ್ಕರ್, ಸೂರಜ್, ಪ್ರಸನ್ನ ಶೇಟ್, ವರುಣ್, ಶಮಂತ್, ಗಣೇಶ ಸೇರಿದಂತೆ ಮಡಿವಾಳ ಮತ್ತು ದೈವಜ್ಞ ಸಮಾಜದ ತಾಲೂಕಿನ ನೂರಾರು ಪ್ರಮುಖರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಮಸ್ತೆ ವೀಕ್ಷಕರೇ, ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಜೊತೆಗೆ ಈದ್ ಮಿಲಾದ್ ಹಬ್ಬನು ಬರ್ತಾ ಇರೋದು. ಆ ಈದ್ ಮಿಲಾದ್ ಹಬ್ಬಕ್ಕೂ ಸಹ ನನ್ನ ಹೃದಯಪೂರ್ವಕ ಶುಭಾಶಯಗಳು ಕೋರ್ತೀನಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಅಧ್ಯಕ್ಷರು, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗ, ರಾಯಲ್ ಪ್ರೈಮರಿ ಸ್ಕೂಲ್, ತಾಳುಗುಪ್ಪ, ಸಾಗರ ತಾಲೂಕು. ನಾಡಿನ ಸಮಸ್ತ ಜನರುಗಳು ಮತ್ತು ಭಕ್ತಾದಿಗಳು ಶ್ರೀ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ರಾಘವೇಂದ್ರ ಆರ್, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಎಡಜಗಳ ಮನೆ, ಸಾಗರ, ಶಿವಮೊಗ್ಗ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾಡಿನ ಸಮಸ್ತ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಐಶ್ವರ್ಯ, ಆರೋಗ್ಯ, ಅಭಿವೃದ್ಧಿ ಎಲ್ಲವನ್ನು ಕೊಡಲಿ ಅಂತ ನಾನು ಆ ಗಣೇಶನಲ್ಲಿ ಮತ್ತು ಗೌರಿಯಲ್ಲಿ ಬೇಡ್ಕೊಳ್ತೀನಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ನವೀನ್ ಎಂ ಸಾಗರ್, ಮಕ್ಕಳ ತಜ್ಞರು, ಸಾಯಿ ಬೃಂದಾವನ ಹಾಸ್ಪಿಟಲ್, ಸಾಗರ.
ಆ ಮಹಾಗಣಪತಿಯು ಎಲ್ಲ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ಸಕಲ ಸಮೃದ್ಧಿಯನ್ನು ಕೊಡಲಿ. ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಲಿ. ಆ ಕುಟುಂಬ ಸಂತೋಷವಾಗಿರುವಂತೆ ಆ ಗೌರಿ ಗಣಪತಿ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತ ಹೇಳ್ತಾ ನಮಸ್ಕಾರಗಳು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಮಾಲ್ತೇಶಪ್ಪ, ಅಧ್ಯಕ್ಷರು, ಸಾಗರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇದು ಹೆಣ್ಣು ಮಕ್ಕಳ ಅತ್ಯಂತ ಇಷ್ಟ ಹಾಗೂ ಪ್ರಿಯವಾಗಿರ್ತಕ್ಕಂಥ ಹಬ್ಬ. ಯಾಕೆಂದ್ರೆ ಮಲೆನಾಡಿನ ಭಾಗದಲ್ಲಿ ಮಹಿಳೆಯರು ತಮ್ಮ ಎಲ್ಲ ದೈನಂದಿನ ಕೃಷಿ ಚಟುವಟಿಕೆಗಳನ್ನ ಮುಗಿಸಿ ತಮ್ಮ ತವರು ಮನೆಗೆ ತೆರಳಿ ಈ ಗೌರಿ ಗಣೇಶ ಹಬ್ಬವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ತಮ್ಮ ಕುಟುಂಬದೊಂದಿಗೆ ಆಚರಿಸ್ತಕ್ಕಂಥ ಹಬ್ಬ.